Hi, hello everyone. In this video, I am going to show you the preparation of liquidator's final statement of account. This particular problem is taken from Bangalore University BCom Advanced Corporate Accounting question paper, that is from 2016 question paper. Let's get into the question. Arya Limited went into liquidation on 31st March 2015. Following information is available with the liquidation. Creditors amounting to 75,660, of which 8,000 are preferential. This point is very important because creditors amounting to 75,660, of which 8,000 are preferential. Andre, this 75,660 is the total amount of creditors including preferential. ಈ 8,000 ಪ್ರಿಫರೆನ್ಷಿಯಲ್ಲು ಕೂಡ ಇದರಲ್ಲಿ ಸೇರ್ಕೊಂಡಿದೆ. ಸೊ ನಾವು ಈ ಅಮೌಂಟನ್ನು ಸೆಗ್ರಿಗೇಟ್ ಮಾಡ್ಕೋಬೇಕು. ಯು ಹ್ಯಾವ್ ಟು ಡಿವೈಡ್ ದೀಸ್ ಅಮೌಂಟ್ ಇಂಟು 2. ದಟ್ ಈಸ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸು 8,000, ದೆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸು 75,660 minus 8,000, that comes to 67,660. ಸಬ್ಟ್ರಾಕ್ಟ್ ಮಾಡಿಕೊಂಡ್ರೆ 67,660. ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸು ಸಪ್ರೇಟಾಗಿ, ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸು ಸಪ್ರೇಟಾಗಿ ನಾವು ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ದೆನ್ ಮೂವಿಂಗ್ ಫರ್ದರ್, 6% debentures having a floating charge on the assets of the company amounted to rupees 80,000. ಇದು ಡಿಬೆಂಚರ್ಸು. 6% is the interest paid on debentures. 6% is the amount paid on debentures. Debenture holders to be paid interest up to 30/9/2015. 30th September 2015, 30th September 2015 ವರೆಗೂ ಕೂಡ ನಾವು ಡಿಬೆಂಚರ್ ಹೋಲ್ಡರ್ಸ್ಗೆ ಇಂಟ್ರೆಸ್ಟನ್ನು ಪೇ ಮಾಡಬೇಕಾಗಿ ಬರುತ್ತೆ. ನಾವು ಲೆಟ್ ಅಸ್ ಸಿ ದ ಡೇಟ್ ಆಫ್ ಲಿಕ್ವಿಡೇಷನ್ ಹಿಯರ್, ದಟ್ ಈಸ್ 31st March 2015. 31st March 2015ಗೆ ನಾವು ಕಂಪನಿಯನ್ನು ಲಿಕ್ವಿಡೇಟ್ ಮಾಡಬೇಕು ಅಂತ ಒಂದು ಡಿಸಿಷನ್ ತಗೊಂಡಿದ್ದೀವಿ. ಬಟ್ ಡಿಬೆಂಚರ್ ಹೋಲ್ಡರ್ಸಿಗೆ ಇಂಟ್ರೆಸ್ಟು ಎಲ್ಲಿವರೆಗೂ ಪೇ ಮಾಡಬೇಕು ಅಂದರೆ 30th September, ಅಂದರೆ ಲಿಕ್ವಿಡೇಷನ್ ಡೇಟ್ ಆದಮೇಲೂ ಕೂಡ ಅವರಿಗೆ 6 ತಿಂಗಳು, ಅಂದರೆ 31st March 30th September, ದಟ್ ಈಸ್ April, May, June, July, August, September, 6 months ಅವರಿಗೆ ಇಂಟ್ರೆಸ್ಟನ್ನು ನಾವು ಅಡಿಷ್ನಲ್ ಆಗಿ ಪೇ ಮಾಡಬೇಕಾಗತ್ತೆ. ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಕೀಪ್ ದಟ್ ಇನ್ ಮೈಂಡ್. ದೆನ್ ದಿ ಅಸೆಟ್ಸ್ ರಿಯಲೈಸ್ಡ್ ಆಸ್ ಫಾಲೋಸ್. ದೇ ಹ್ಯಾವ್ ಗಿವನ್ ವೇರಿಯಸ್ ಅಸೆಟ್ಸ್ ವಿಚ್ ಹ್ಯಾಸ್ ಬಿನ್ ಸೋಲ್ಡ್ ಆ್ಯಂಡ್ ಕ್ಯಾಶ್ ಈಸ್ ರಿಯಲೈಸ್ಡ್. ಸ್ಟಾಕನ್ನು 84,000 rupeesಗೆ ಸೇಲ್ ಮಾಡಿದ್ದಾರೆ, ಸೊ ಅಮೌಂಟ್ ಈಸ್ ರಿಯಲೈಸ್ಡ್. ಪ್ಲಾಂಟ್ ಆ್ಯಂಡ್ ಮಿಷನರಿ ಸೋಲ್ಡ್ ಫಾರ್ 60,600. ಕ್ಯಾಶ್ ಇನ್ ಹ್ಯಾಂಡ್ rupees 500. So you have 3 different kinds of assets that should go to the debit side of liquidator's final statement. Stock 84,000, then plant and machinery 60,600 and cash in hand. ಈ 3 ಐಟಮ್ಸು ಕೂಡ liquidator's final statement ಇನ ಡೆಬಿಟ್ ಸೈಡ್ಗೆ ಹೋಗುತ್ತೆ, because they are the amounts of cash realized by selling assets. Going further, they are telling debentures were paid off on 30/9/2015 with interest. ನೋಡಿ, ಡಿಬೆಂಚರ್ಸ್ಗೆ ಯಾವಾಗ ಅವರು ಪೇಮೆಂಟ್ ಕೊಟ್ಟಿದ್ದಾರೆ, ಸೆಪ್ಟೆಂಬರ್ 30 2015 ಅವತ್ತಿಗೆ ಡಿಬೆಂಚರ್ ಹೋಲ್ಡರ್ಸ್ಗೆ ಅಮೌಂಟ್ ವಾಪಸ್ ಕೊಟ್ಟಿದ್ದಾರೆ, ಅಲಾಂಗ್ ವಿತ್ ಇಂಟ್ರೆಸ್ಟ್. ಅಲಾಂಗ್ ವಿತ್ ಇಂಟ್ರೆಸ್ಟ್ ಅಂದರೆ ಏನು, ಇಲ್ಲಿ ಹೇಳಿದ್ದೀವಲ್ಲ 39ವರೆಗೂ ಅವ್ರಿಗೆ ಇಂಟ್ರೆಸ್ಟ್ ಕೊಡಬೇಕು ಅಂದರೆ 6 ತಿಂಗಳು ಇಂಟ್ರೆಸ್ಟ್ ಕೊಡಬೇಕು ಅಂತ. ಸೊ 80,000 rupees ಪ್ಲಸ್ 6 months ಇಂಟ್ರೆಸ್ಟು ಸೇರಿಸಿ ಅವರಿಗೆ 39/2015ಗೆ ಪೇಮೆಂಟ್ ಮಾಡ್ತಾ ಇದ್ದೀವಿ. ಡೋಂಟ್ ಫರ್ಗೆಟ್ ಟು ಮೇಕ್ ಪೇಮೆಂಟ್ ಆಫ್ ಡಿಬೆಂಚರ್ ಇಂಟ್ರೆಸ್ಟ್, ಬಿಕಾಸ್ ದೇ ಹ್ಯಾವ್ ಮೆನ್ಷನ್. ಸಿ, 2 ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ ನಿಮಗೆ. ಇಲ್ಲೊಂದು ಸಲ ಹೇಳಿದ್ದಾರೆ ಡಿಬೆಂಚರ್ ಹೋಲ್ಡರ್ಸ್ ಟು ಬಿ ಪೇಯ್ಡ್ ಇಂಟ್ರೆಸ್ಟ್ ಅಪ್ ಟು 39/2015 ಅಂತ. ಅಗೈನ್ ದೇ ಹ್ಯಾವ್ ರಿಪೀಟೆಡ್ ಡಿಬೆಂಚರ್ಸ್ ವೇರ್ ಪೇಯ್ಡ್ ಆಫ್ ಆನ್ 39/2015 ವಿತ್ ಇಂಟ್ರೆಸ್ಟ್. ಸೊ 2 ಸಲ ಕ್ವಶನಲ್ಲಿ ನಿಮಗೆ ರಿಮೈಂಡ್ ಮಾಡಿದ್ದಾರೆ ಡಿಬೆಂಚರ್ ಹೋಲ್ಡರ್ಸ್ಗೆ
ಆ ಡೇಟ್ವರೆಗೆ 6 ಮಂತ್ಸ್ ಇಂಟ್ರೆಸ್ಟನ್ನು ನಾವು ಪೇ ಮಾಡಬೇಕಾಗಿದೆ ಅನ್ನೋದು. ನಾವು ಮೂವಿಂಗ್ ಫರ್ದರ್, ಲಿಕ್ವಿಡೇಟರ್ಸ್ ಎಕ್ಸ್ಪೆನ್ಸಸ್ ಅಮೌಂಟಿಂಗ್ 1902 ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಸು, ಆ್ಯಂಡ್ liquidator is given a remuneration at 3% on the amount realized. 3% on the amount realized. Amount realized ಅಂದರೆ the amount of assets realized, and 2% on the amount distributed to unsecured creditors. Two types of remuneration is given to liquidator. ಒಂದು 2% on assets realized, ಇನ್ನೊಂದು 2% on amount distributed to unsecured creditors, excluding preferential creditors. Excluding preferential creditors. This is also an important point. Normally when liquidator's remuneration is calculated, we include both preferential and unsecured creditors. Normally remuneration calculate ಮಾಡಬೇಕಾದ್ರೆ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸು ಎರಡನ್ನೂ ಕೂಡ ನಾವು ಸೇರಿಸ್ಕೊಳ್ತೀವಿ. If the problem is silent, if the problem is not giving any specific instructions relating to the remuneration of liquidator, we calculate both on preferential creditors and unsecured creditors. But here they are specifically making a point here that 2% on the amount distributed to unsecured creditors excluding preferential creditors. ಸೊ ಇಲ್ಲಿ ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸನ್ನು ಸೇರಿಸ್ಕೊಳ್ಳೋದಿಲ್ಲ, ಬರೀ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಈಸ್ ನಾಟ್ ಆ್ಯಡೆಡ್. ಸೊ ಔಟ್ ಆಫ್ ದಿಸ್ ಪ್ರಾಬ್ಲಮ್ 2 points you have to very carefully remember. That is, one is payment of interest to debenture holders from 31st March 2015 to 30th September 2015. This 6 months interest to be paid, and while calculating remuneration of liquidator, you should only calculate on unsecured creditors. ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡುವ ಅಗತ್ಯ ಇಲ್ಲ, ಯಾಕೆಂದರೆ ಎಕ್ಸ್ಕ್ಲೂಡಿಂಗ್ ಅಂತ ಹೇಳಿದ್ದಾರೆ. ಆ ಎಕ್ಸ್ಕ್ಲೂಡಿಂಗ್ ಅನ್ನೋ ವರ್ಡ್ ಅವ್ರು ಹೇಳಿಲ್ಲ ಅಂದರೆ ನಾವು ಎರಡರ ಮೇಲೇನೂ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು. ಸೊ ದಟ್ಸ್ ದಿ ಕ್ವಶನ್. Proceed to the answer statement here. Liquidator's final statement. Come to the debit side of the statement. Take all the assets realized one by one. First is cash in hand taken 500. Then assets realized only stock 84,000. Plant and machinery 60,600. These 3 items of assets realized is given in the question. ಈ 3 ಐಟಮು ಕೂಡ ಕ್ವಶನಲ್ಲಿ ಹೇಳಿದ್ದಾರೆ. ಕ್ಯಾಶ್ ಇನ್ ಹ್ಯಾಂಡ್ 500, ಸ್ಟಾಕ್ ರಿಯಲೈಸ್ಡ್ 84,000, ಪ್ಲಾಂಟ್ ಆ್ಯಂಡ್ ಮಿಷನರಿ ರಿಯಲೈಸ್ಡ್ 60,600. ಅಲ್ಲಿಗೆ ಡೆಬಿಟ್ ಸೈಡ್ ಆಫ್ ದಿ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಫಿನಿಶ್ಡ್. ಕಮ್ ಟು ದ ಕ್ರೆಡಿಟ್ ಸೈಡ್. We don't have any secured creditors here. Therefore, begin with liquidation expenses. It's given in the question. See, liquidation expenses 1902 ಅನ್ನೋದು ಮೆನ್ಷನ್ ಮಾಡಿದ್ದಾರೆ. So, liquidation expenses 1902. Then, liquidators remuneration. 2 types of remuneration should be calculated. One is on 3% on amount realized. 3% on amount realized. Amount realized ಯಾವುದು ಅಂದರೆ ಟೋಟಲ್ ಆಫ್ ದಿ ಅಸೆಟ್ಸ್, ಟೋಟಲ್ ಆಫ್ ದ ಡೆಬಿಟ್ ಸೈಡ್. ಕ್ಯಾಶ್ ಇನ್ ಹ್ಯಾಂಡ್ 500 ಪ್ಲಸ್ ಸ್ಟಾಕ್ 84,000 ಪ್ಲಸ್ 60,600. ಇಫ್ ಯು ಆ್ಯಡ್ ದೀಸ್ 3 ಐಟಮ್ಸ್, ಈ 3 ಅಸೆಟ್ಸ್ ರಿಯಲೈಸ್ಡ್ ಐಟಮ್ಸನ್ನು ಆ್ಯಡ್ ಮಾಡಿಕೊಂಡಾಗ ಯು ವಿಲ್ ಗೆಟ್ 1,45,100. Now calculate 3% on 1,45,100. That comes to 4,353. ನೋಡಿ, ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ 2 types ಆಫ್ ರೆಮ್ಯುನರೇಷನ್ ಹೇಳಿದ್ದಾರೆ. ಒಂದು ಅಸೆಟ್ಸ್ ರಿಯಲೈಸ್ಡ್ ಮೇಲೆ, ಅಸೆಟ್ಸ್ ರಿಯಲೈಸ್ಡ್ ಮೇಲೆ ಎಷ್ಟು ಅಂತ ಹೇಳಿದ್ದಾರೆ 3%. ಸೊ ಇಫ್ ಯು ಆ್ಯಡ್ ಆಲ್ ದಿ ಅಸೆಟ್ಸ್ ರಿಯಲೈಸ್ಡ್ ದಟ್ ಕಮ್ಸ್ ಟು 1,45,100. So calculate 1,45,100 into 3 by 100. You are getting 4,353. ಅದನ್ನು ಪರ್ಟಿಕ್ಯುಲರ್ಸ್ ಕಾಲಮಲ್ಲೇ ಮೆನ್ಷನ್ ಮಾಡಿ, ಯಾಕಂದರೆ ಇನ್ನೂ ಒಂದು ರೆಮ್ಯುನರೇಷನ್ ಇರುತ್ತೆ, ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಫೈನಲ್ ಆಗಿ ಆ್ಯಡ್ ಮಾಡ್ಕೊಳ್ಳೋಣ. ದೆನ್ ರೈಟ್ ದ ಸೆಕೆಂಡ್ ಪಾಯಿಂಟ್ ಆಲ್ಸೋ, ಬಟ್ ಕ್ಯಾಲ್ಕುಲೇಷನ್ ವಿಲ್ ಡೂ ಆಫ್ಟರ್ವರ್ಡ್ಸ್. 2% on amount distributed to unsecured creditors.
ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಎಷ್ಟು ಕೊಡ್ತೀವಿ ಅನ್ನೋದು ಜಸ್ಟ್ ವರ್ಕಿಂಗ್ ನೋಟ್ ಮಾಡಿ ನೋಡ್ಕೊಳ್ಳೋಣ. ಬಿಫೋರ್ ದಟ್ ಗೋ ಟು ದ ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ಪೇಮೆಂಟ್ ಆಫ್ ಡಿಬೆಂಚರ್ಸ್. 80,000 rupees ಡಿಬೆಂಚರ್ಸನ್ನು ಪೇಮೆಂಟ್ ಮಾಡ್ಕೊಂಡ್ಬಿಡಿ. ಆ್ಯಂಡ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ 6 monthsಗೆ ಪೇಮೆಂಟ್ ಮಾಡಬೇಕು ಅನ್ನೋದು ಕ್ವಶನ್ ಮೆನ್ಷನ್ ಮಾಡಿದೆ. 31st March 2015ಗೆ ಲಿಕ್ವಿಡೇಷನ್ ಆಗ್ತಾ ಇದೆ. ಬಟ್ ಫೈನಲ್ ಪೇಮೆಂಟ್ ಮಾಡ್ತಾರೆ ಡಿಬೆಂಚರ್ ಹೋಲ್ಡರ್ಸ್ಗೆ 39/2015. ದಟ್ ಮೀನ್ಸ್ 6 months ಆಫ್ಟರ್ ದ ಡೇಟ್ ಆಫ್ ಲಿಕ್ವಿಡೇಷನ್. ಸೊ ಲಿಕ್ವಿಡೇಷನ್ ಡೇಟಿಂದ ಯಾವಾಗ ಫೈನಲ್ ಪೇಮೆಂಟ್ ಡೇಟಾ ಡಿಬೆಂಚರ್ಸ್ಗೆ ಮಾಡ್ತೀವೋ ಆ ಡೇಟಿನವರಿಗೆ ಇಂಟ್ರೆಸ್ಟನ್ನು ನಾವು ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ದಟ್ ಕಮ್ಸ್ ಟು 6 months. ಸೊ ಕ್ಯಾಲ್ಕುಲೇಟ್ 80,000 ಡಿಬೆಂಚರ್ಸ್ ಅಮೌಂಟ್ ಇಂಟು 6%. ಎಷ್ಟು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಇಟ್ ವಿಲ್ ಬಿ ಗಿವನ್ ಇನ್ ದ ಕ್ವಶನ್. 6% ಡಿಬೆಂಚರ್ಸ್ ಅಂತ ಹೇಳಿದಾರಲ್ಲ, 6% ಈಸ್ ದ ರೇಟ್ ಆಫ್ ಇಂಟ್ರೆಸ್ಟ್. ಸೊ ಇಂಟು 6/100 ಇಂಟು 6/12. ಯಾಕೆ 6/12 ತಗೊಳ್ತಾ ಇದ್ದೀನಿ? ಬಿಕಾಸ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಓನ್ಲಿ ಫಾರ್ 6 months. ಇಂಟು 6/12 ಅಂದರೆ ಬರೀ 6 monthsಗೆ ಮಾತ್ರ ನಾನು ಕ್ಯಾಲ್ಕುಲೇಟ್ ಮಾಡ್ತಿರೋದ್ರಿಂದ ಇಂಟು 6/12 ಮಾಡ್ಕೊಳ್ತಾ ಇದ್ದೀನಿ. ಸೊ 80,000 ಇಂಟು 6/100 ಇಂಟು 6/12, ಇಫ್ ಯು ಕ್ಯಾಲ್ಕುಲೇಟ್ ಯು ವಿಲ್ ಗೆಟ್ 2,400. This is the outstanding interest on debentures for 6 months. I hope you understood the interest part of debentures. Then moving further, preferential creditors 8,000 ಇದೆ, ಅದನ್ನು ಪೇಮೆಂಟ್ ಮಾಡಿ. ಆ್ಯಂಡ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಮೇಲೆ ರೆಮ್ಯುನರೇಷನ್ ಕೊಡೋ ಅಗತ್ಯ ಇಲ್ಲ. ಕ್ವಶನಲ್ಲಿ ಹೇಳಿದ್ದಾರೆ ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್. ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಡೈರೆಕ್ಟಾಗಿ ಹಾಕ್ಕೊಂಬಿಡಿ, ಅದ್ರ ಮೇಲೇನು ನಾವು ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡೋ ಅಗತ್ಯ ಇಲ್ಲ. We are not supposed to calculate remuneration on preferential creditors, as the problem clearly mentions that there is no need to calculate remuneration on preferential creditors. They are using the words excluding preferential creditors. Therefore, we are excluding it. Further, after preferential creditors, next item is unsecured creditors. Before going to unsecured creditors, we should calculate the remuneration on unsecured creditors. Take the total receipts. Total receipts, that is 1,45,100. How did you get 1,45,100? Debit side total of the liquidator's final statement of account. ನಮಗೆ ರಿಯಲೈಸ್ ಮಾಡಿರುವಂತಹ ಅಸೆಟ್ಸ್ ಐಟಮ್ಸಿನ ಟೋಟಲ್, ಕ್ಯಾಶು, ಸ್ಟಾಕು, ಪ್ಲಾಂಟ್ ಆ್ಯಂಡ್ ಮಿಷನರಿ 3 ಐಟಮ್ಸ್ ಕೊಟ್ಟಿದ್ರಲ್ಲ, ಆ 3 ಐಟಮ್ಸಿನ ಟೋಟಲ್ ಕ್ಯಾಶ್ ರೆಸೀಟ್ಸ್ ಅವೈಲಬಲ್ ವಿತ್ ದ ಲಿಕ್ವಿಡೇಟರ್, ದಟ್ ಈಸ್ 1,45,100. Out of this, we have to subtract all the payments made from the available cash receipts. We should subtract all the payments made up to now. ಆ ಪೇಮೆಂಟ್ಸ್ ಯಾವ್ದು ಅಂತ ನೋಡ್ಕೊಳ್ಳಿ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 1,902. 2% liquidators remuneration on amounts realized, that comes to 4,353. Debentures amount 8,000. Outstanding interest on debentures 2,400, 6 months in interest idu. Then preferential creditors 8,000. Preferential creditors 8,000. ಇಷ್ಟು ಅಮೌಂಟ್ಸನ್ನು ಟೋಟಲ್ ಮಾಡಿಕೊಂಡ್ರೆ ಟೋಟಲ್ ಪೇಮೆಂಟ್ಸ್ ಯು ಆರ್ ಗೆಟಿಂಗ್ 96,655. ನಾವು ಸಬ್ಟ್ರಾಕ್ಟ್ ದಿ ಟೋಟಲ್ ರೆಸೀಟ್ಸ್ ಆ್ಯಂಡ್ ಟೋಟಲ್ ಪೇಮೆಂಟ್ಸ್. ಟೋಟಲ್ ರೆಸೀಟ್ಸಿಂದ ಪೇಮೆಂಟ್ಸನ್ನು ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. you will get an amount of 48,445. that is the amount available to unsecured creditors. Unsecured creditorsಗೆ ಉಳಿದಿರುವಂತಹ ಅಮೌಂಟು. ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಫುಲ್ ಪೇಮೆಂಟ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ನೋಡಿದ್ರೆ ಇಲ್ಲ. ಯಾಕಿಲ್ಲ? ಅವರಿಗೆ 67,000 ಚೇಂಜ್ ಕೊಡಬೇಕು. ನೋಡಿ,
67,000 ಚೇಂಜ್ ಕೊಡಬೇಕು ಅವರಿಗೆ, 67,660 ಕೊಡಬೇಕು. ಬಟ್ ನಮ್ಮ ಹತ್ರ ಎಷ್ಟು ಅಮೌಂಟ್ ಉಳಿದಿದೆ? ಓನ್ಲಿ 48,445. ಸೊ ವಿ ಕೆನಾಟ್ ಮೇಕ್ ಫುಲ್ ಪೇಮೆಂಟ್ ಟು ದಿ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ದೇರ್ಫೋರ್ use the formula liquidators remuneration equals to amount available into rate by 100 plus rate. Rate by 100 plus rate. Rate andre rate of remuneration. So amount available 48,445 into 2 by 102, you will get 950. What is this 950? It is the remuneration. Remuneration to liquidator. Now go to the liquidator's statement. Nodi 2% on amount distributed to unsecured creditors 950 entry ಮಾಡ್ಕೊಳ್ಳಿ. After entering it, add these both remunerations 4,353 plus 950. Write it in the amount column 5,303. ಈಗ ನಮ್ಮ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟಲ್ಲಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಇದೆ 1,902. ಲಿಕ್ವಿಡೇಟರ್ಸ್ ರೆಮ್ಯುನರೇಷನು ಎರಡು ಟೈಪ್ ಆಫ್ ರೆಮ್ಯುನರೇಷನ್ಸು ಆ್ಯಡ್ ಮಾಡ್ಕೊಂಡು ಹಾಕಿದ್ದೀವಿ 5,303. ಡಿಬೆಂಚರ್ಸ್ 80,000, ಡಿಬೆಂಚರ್ ಇಂಟ್ರೆಸ್ಟ್ 2,400, ದೆನ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ 8,000 ಆಗಿದೆ. ಆ್ಯಂಡ್ ಫೈನಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಮೌಂಟ್ ಒಂದು ಪೆಂಡಿಂಗ್ ಇರುತ್ತೆ, ಅದನ್ನು ಬ್ಯಾಲೆನ್ಸಿಂಗ್ ಅಮೌಂಟ್ ಮಾಡಬೇಕು. ಡೆಬಿಟ್ ಸೈಡ್ ಐಟಮ್ಸನ್ನು ಟೋಟಲ್ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ 1,45,100. Write the same total on the credit side also, 1,45,100. Now balance with all these items so that you will get 47,495. that is the balance amount paid to unsecured creditors.